ಇವಾಗ ಮೆಜೆಸ್ಟಿಕಲ್ಲಿ ಇದ್ದೀನಿ. ಒನ್ ಡೇ ಪಾಸ್ ತಗೊಂಡಿದ್ದೀನಿ. ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ ನನಗೂ ಗೊತ್ತಿಲ್ಲ. ನೋಡೋದ ಏನೇನಾಗುತ್ತೆ. ಅಲ್ಲಿ ಯಾವ ಪ್ಲೇಸ್ಗೆ ಹೋಗ್ತೀನಿ ಅಲ್ಲಿ ಸಿಗ್ತೀನಿ. ಇಲ್ಲಿಗೆ ಬಂದಮೇಲೆ ಡಿಸೈಡ್ ಮಾಡಿದೆ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ. 7ನೇ ಪ್ಲಾಟ್ಫಾರ್ಮಲ್ಲಿ ಐತಿ ಅಂತ ಹೇಳಿದ್ರು. ಈ ಬಸ್ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಸಿಗ್ತೀನಿ ಬನ್ನಿ. ಬಸ್ಸಿಂದ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಹತ್ತತ್ರ ½ ಮೇಲಾಯ್ತು ಬಸ್ ಹತ್ತಿ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೊತ್ತು ಹೋಗ್ತೀನಿ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಸಿಗದ ಬನ್ನಿ. ಫೈನಲಿ ಇಸ್ಕಾನ್ ಟೆಂಪಲ್ಗೆ ಎಂಟ್ರಿ ಆದೋ ಹೋಗ್ತಾ ಇದ್ದೀನಿ. ಯಾವ ಥರ ಐತಿ ಅಂತ. ಐ ಥಿಂಕ್ ಇದು 3ನೇ ಸಲ ಇಲ್ಲಿಗೆ. ಆದರೆ ನಿಮ್ಗಳ ಜೊತೆ ಬರ್ತಾ ಇರೋದು 1ನೇ ಸಲ. ಬನ್ನಿ. ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ಬ್ಯಾಗು ಸೆಲ್ಫಿ ಸ್ಟಿಕ್ಕು ಎಲ್ಲ ನಿಸ್ಕೊಂಡ್ರು. ಅದರಿಂದ ಇನ್ನೊಂದು ಮೈಕ್ ಹಾಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ವಾಯ್ಸ್ ಯಾವ ಥರ ಬರುತ್ತೋ ಗೊತ್ತಿಲ್ಲ. ಬನ್ನಿ, ಇಲ್ಲಿ ಯಾವ್ಯಾವ ಥರ ಏನೇನಿದೆ ವ್ಯವಸ್ಥೆ ಅಂತ ನಿಮ್ಗೆ ತೋರಿಸ್ತಾ ಬರ್ತೀನಿ. ಎಲ್ಲ ಸ್ಲಿಪ್ಪರು ಮಾಡೋದು ವ್ಯವಸ್ಥೆ ಐತೆ ಇಲ್ಲಿ. ಸ್ಲಿಪ್ಪರ್ನು ಬಿಟ್ಟೆ. ಟಿಕೆಟ್ಗೆ ₹5, ಆಮೇಲೆ ಇಟ್ಕೊಳ್ತಾರಲ್ಲ ಅವ್ರಿಗೆ ₹5. ಟೋಟಲ್ ಸ್ಲಿಪ್ಪರ್ಗೆ ಒಂದು ಜೊತೆಗೆ ₹10 ಅಮೌಂಟ್ ಆಯಿತು. ನೀವುಗಳು ಕಾರು ವೆಹಿಕಲಲ್ಲಿ ಬಂದರೆ ದಯವಿಟ್ಟು ಅಲ್ಲೇ ಬಿಟ್ಟು ಬನ್ನಿ. ಸುಮ್ಮನೆ ಯಾಕೆ ಅಮೌಂಟ್ ವೇಸ್ಟ್ ಮಾಡ್ತೀರಾ? ₹1 ಸಂಪಾದನೆ ಮಾಡೋದು ತುಂಬ ಕಷ್ಟ. ಇಲ್ಲಿ ಕಾಲು ತೊಳ್ಕೊಳ್ಳೋ ವ್ಯವಸ್ಥೆನೂ ಐತೆ. ಅಲ್ಲಿ ದೇವ್ರನ್ನ ವಿಡಿಯೋ ಮಾಡೋಕ್ಕೆ ಹೋಗ್ತಿದ್ದೆ, ಅಲೋ ಮಾಡಲಿಲ್ಲ. ಅದು ಸೈಂಟಿಫಿಕ್ ರೀಸನ್ ಎಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಅಷ್ಟು ವಿಡಿಯೋ ಮಾಡ್ಕೊಬಂದೆ. ಇಲ್ಲಿ ಬೋರ್ಡೇ ದೊಡ್ಡದಾಗ ಹಾಕ್ಬಿಟ್ಟವ್ರೆ ವಿಡಿಯೋ ಮಾಡಬಾರ್ದು ಅಂತ. ಎಷ್ಟು ಪ್ರಯತ್ನ ಮಾಡ್ಬೋದು ಅಷ್ಟು ಪ್ರಯತ್ನ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಸಿಗದ ಬನ್ನಿ. ಪರಿಸ್ಥಿತಿಗಳು ವಿಡಿಯೋನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಕೆಲವೊಂದು ಕ್ರಿಶ್ಚಿಯನ್ನ ಫೋಟೋಗಳ ವಿಡಿಯೋ ಮಾಡೋಣ ಅಂತ ಹೋದರೆ ಅದಕ್ಕೂ ಅಲೋ ಮಾಡಲಿಲ್ಲ. ತುಂಬ ಬೇಜಾರಾಗೋಯಿತು. ಇನ್ನು ವಿಡಿಯೋಗೋಸ್ಕರ ಅಂತ ಈ ಥರ ಪ್ಲೇಸ್ಗಳಿಗೆ ಬರೋದು ಅಂತ ಅನಿಸ್ಬಿಡುತ್ತೆ. ಬಂದಿದ್ದಕ್ಕೆ ಸಿಕ್ಕಿದ್ದು ಒಂದೇನೆ ಗೂಗಲ್ಲು. ನಾನೊಬ್ಬ ತಿಂದ್ರಂಗೆ ನೀವು ತಿಂದ್ಬಿಡಿ. ಟೇಸ್ಟ್ ನೋಡಿದ್ರಾ? ಓಕೆ, ಇನ್ನು ನೆಕ್ಸ್ಟ್ ಪ್ಲೇಸಲ್ಲಿ ಸಿಗೋದು ಆದಷ್ಟು ಬೇಗ. ಪುನೀತ್ ರಾಜ್ಕುಮಾರ್ ಅವರ, ನಾನು ಅದನ್ನು ಹೇಳಲ್ಲ, ದೇವಸ್ಥಾನ ಅಂತಲೇ ಹೇಳ್ತೀನಿ. ಏಕೆ ಅಂದರೆ ಒಂದು ದೇವಸ್ಥಾನಕ್ಕೆ ಎಷ್ಟು ಜನ ಹೋಗ್ತಾರೆ ಅದಕ್ಕಿಂತ ಜಾಸ್ತಿ ಜನ ಇಲ್ಲಿ ಬರ್ತಾರೆ. ನಾನು ಅವ್ರನ್ನ ಮುಖಾಮುಖಿ ಭೇಟಿ ಆಗಬೇಕು ಅಂತ ಆಸೆ ಇತ್ತು.
ಆದರೆ ಈ ಥರ ನೋಡ್ತೀನಿ ಅಂತ ನಾನು ದೇವರಾಣಿ ಅನ್ಕೊಂಡಿರಲಿಲ್ಲ. ಅಂದರೆ ಏನು ಹೇಳೋದು, ನಾನು ಪಿ ಯು ಸಿಲಿ ವಿಜಯ ರಾಘವೇಂದ್ರ ಸರ್ ಹತ್ರ ಫೋಟೋ ಹೊಡ್ಸ್ಕೊಂಡಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ನಮಗೆ ಆದಂಥ ಒಂದು ನಾಲೆಡ್ಜ್ ಬರುತ್ತಲ್ಲ, ಅದಾದಮೇಲೆ ನಾನು ಒಬ್ಬರು ಸೆಲೆಬ್ರಿಟಿ ಅಥವಾ ನಮ್ಮ ಹೀರೋ ಹತ್ರ ಫೋಟೋ ಹೊಡ್ಸ್ಕೋಬೇಕು ಅಂತ ಅನ್ಕೊಂಡಿದ್ದು ಅಪ್ಪು ಸರ್ ಮಾತ್ರ. ಮಾತು ಬರ್ತಲ್ಲ, ಬೇಡ, ತೋರಿಸ್ತೀನಿ. ತುಂಬ ಜನ ಬರ್ತಾರೆ, ತುಂಬ ಜನ. ನಾನೇನು ಹೇಳಲೇಬೇಕಿಲ್ಲ, ಇಡೀ ಕರ್ನಾಟಕ, ಇಂಡಿಯಾ ಒಳಗೆ ಗೊತ್ತು ಅವ್ರ ಬಗ್ಗೆ. ಅಂತೆ ಪುಣ್ಯಾತ್ಮ. ಪಾರ್ಕ್ ಎಲ್ಲ ತುಂಬ ಚೆನ್ನಾಗೈತೆ. ಬನ್ನಿ, ಅವ್ರನ್ನ ಅಲ್ಲೇ ತೋರಿಸ್ತೀನಿ. ಅಪ್ಪು ಸರ್ ಹೇಳ್ತಿದ್ರು, ಹೊಟ್ಟೆ ತುಂಬ್ದೊಂದು ಊಟ ಹಾಕೋದ್ರಲ್ಲಿ ಹೆಚ್ಚಿನ ಅರ್ಥ ಇಲ್ಲ, ಹಸ್ತೋನ್ ಜೊತೆ ಹಸು ಹಂಚ್ಕೊಂಡ್ರೆ ಹಸಿವಿಗೂ ಊಟಕ್ಕೂ ಎರಡಕ್ಕೂ ಅರ್ಥ ಇರುತ್ತೆ ಅಂತ. ಎಂಥ ದೊಡ್ಡ ಮಾತಲ್ವ. ಪುಣ್ಯ. ಪಾರ್ವತಮ್ಮ ಅವರ ಸಮಾಧಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಏನೋ ದೇವಸ್ಥಾನ ಅಂತಲೇ ಹೇಳ್ತೀನಿ. ಇದಾದಮೇಲೆ ರಾಜ್ಕುಮಾರ್ ಅವರು, ನಟ ಸಾರ್ವಭೌಮ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದ್ವಿತಿ ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದಲೇ ವಿಧಿಬರವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಮಕ್ಕಳ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಾತಳ ಪಾತಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಆಶಾ ಜ್ಯೋತಿಯಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದು ಒಂದು ಬದುಕೆ, ಇದು ಒಂದು ಜನ್ಮವೇ, ಎಂತಹ ದುರ್ವಿಧಿ, ಎಂತಹ ದುರ್ವಿಧಿ. ರಾಜ್ಕುಮಾರ್ ಅವರು ಯಾವ್ಯಾವ ಮೂವಿಲಿ ಆ್ಯಕ್ಟ್ ಮಾಡವ್ರೆ, ಎಲ್ಲ ಥರದ್ದು ಚಲನಚಿತ್ರದ ಫೋಟೋಗಳಿದೆ. ನಮ್ಮ ಪ್ರಪಂಚಕ್ಕೇ ಅದ್ಭುತ ನಟ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತಲ್ಲ, ಹೌದು. ಏಕೆಂದರೆ ಆ ಥರ ಎಲ್ಲ ಥರದ ನಟನೆಗಳನ್ನ ಮಾಡೋರು ಇವರು. ನಮ್ಮ ಕರ್ನಾಟಕಕ್ಕೆ ಒಂಥರ ಹೆಮ್ಮೆ. ಅದರಲ್ಲೂ ನಾನು ಅಲ್ಲಿ ಹೋಗಿ ಅವರು ಮುನ್ಗಡೆ ನನಗೆ ಗೊತ್ತಿರೋ ಒಂದು ಡೈಲಾಗ್ ಹೇಳಿದ್ನಲ್ಲ, ಅದೊಂಥರ ನನಗೆ ತುಂಬ ಖುಷಿ ಕೊಡ್ತು. ಹೇಳು ಪಾರ್ಥ. ನೆಕ್ಸ್ಟ್ ವಿಧಾನಸೌಧ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅಲ್ಲಿ ಸಿಗದ? ಬನ್ನಿ. ವಿಧಾನಸೌಧಕ್ಕೆ ಬಂದೇ ಬಿಟ್ಟು, ಅದ್ರೂ ಪೂರ್ತಿ ತೋರಿಸ್ಬೇಕಲ್ವ ನಿಮ್ಗೆ? ಬನ್ನಿ ತೋರಿಸ್ತೀನಿ. ಸೌಧ ಕರ್ನಾಟಕದ ವಿಧಾನ ಮಂಡಲದ ಸಭೆ ನಡೆಯುವ ಕಟ್ಟಡ. ಇದರ ನಿರ್ಮಾಣವು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತರಾಯ ಅವರ ಆಡಳಿತಾವಧಿಯಲ್ಲಿ ನಿರ್ಮಾಣವಾಯಿತು. ವಿಧಾನಸೌಧಕ್ಕೆ 1951 ಜುಲೈ 13ರಂದು ಅಂದಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರು ಶಂಕುಸ್ಥಾಪನೆ ಮಾಡಿದ್ದರು, ಪಾಲ್ಗೊಂಡಿದ್ದರು. ಅಂದು ಪೂರ್ಣಗೊಳ್ಳಲು 4 ವರ್ಷ ಬೇಕಾಗಿತ್ತು. ಅಂದಿನ ಸಮಯದಲ್ಲೇ ವಿಧಾನಸೌಧ ಕಟ್ಟಲು ತಗಲಿದ ವೆಚ್ಚ 1.75 ಕೋಟಿ ರೂಪಾಯಿಗಳು. ಜೆ ಆರ್ ಕನ್ನಡಿಗ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ.